ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತು ಇಲ್ಲಿ ಬುಧವಾರದ ಮಧ್ಯಾಹ್ನದ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ ಮಕ್ಕಳೆಲ್ಲ ಮನೆಗೆ ಬಂದಿದ್ದರು. ಸೊ ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡು ಬಿಸಿಬೇಳೆಭಾತ್ ಮಾಡಲಾ ಅಂತ ಕೇಳಿದೆ. ಆದರೆ ಹಿತೈಷ್ಗೆ ಬಿಸಿಬೇಳೆಭಾತ್ ಅಷ್ಟಾಗಿ ಇಷ್ಟ ಆಗಲ್ಲ, ಅವನು ಬೇಡ ಅಂತ ಅಂದ. ಸರಿ ಅಂದ್ಬಿಟ್ಟು ಇನ್ನು ಮಿಕ್ಕಿದ ಮಕ್ಳಿಗೆಲ್ಲ ಕೇಳಿದ್ನ. ಸರಿ ಪರೋಟ ಮಾಡಿ, ಪನ್ನೀರ್ ಹೇಗೆ ಇತ್ತು ಮನೆಯಲ್ಲಿ ಇತ್ತು, ಪನ್ನೀರ್ ಗ್ರೇವಿ ಮಾಡೋಣ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇಲ್ಲಿ ಫಸ್ಟು ಅಂದರೆ ಬಟರ್ ನಾನ್ ಅಂತ ಹೇಳ್ತಾರಲ್ಲ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಗೋಧಿ ಹಿಟ್ಟು ಹಾಗೆ ಮೈದಾ ಹಿಟ್ಟು ಎರಡೂ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು, ಸಕ್ಕರೆ ಹಾಗೆ ಬೇಕಿಂಗ್ ಪೌಡರ್ನ ಹಾಕಿ ಕಲಸಿಟ್ಕೋಬೇಕು. ಅಷ್ಟರಲ್ಲಿ ಈ ಕಡೆ ಪ್ರದೀಪ್ ಸಹ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಅಂದರೆ ಗ್ರೇವಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡೋದು, ಟೊಮ್ಯಾಟೊ ಎಲ್ಲ ರುಬ್ಕೊಡೋದು, ಆ ರೀತಿ ಎಲ್ಲ ಮಾಡಿ ಕೊಡ್ತಾಯಿದ್ರು. ಬೇಗ ಬೇಗ ಈ ರೀತಿ ಒಬ್ಬರು ಹೆಲ್ಪ್ ಮಾಡಿದ್ರೆ ನಮಗೂ ಸಹ ಕೆಲಸಗಳು ಬೇಗ ಆಗುತ್ತೆ ಅಲ್ವಾ. ಹಾಗಾಗಿ ಈ ಕಡೆ ನಾನು ಬಟರ್ ನಾನ್ಗೆ ಎಲ್ಲ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಹಾಲು ಮೊಸರನ್ನಾದರೂ ಹಾಕಿ ಕಲಿಸ್ಕೋಬೋದು. ಇವತ್ತು ನಾನು ಬರೀ ಸ್ವಲ್ಪ ಉಗುರು ಬೆಚ್ಚಗಿರೋವಂಥ ನೀರಿನಲ್ಲಿ ಹಾಕಿ ಕಲಿಸಿದ್ದೀನಿ. ಸ್ವಲ್ಪ ಸಾಫ್ಟಾಗೇ ಕಲಿಸ್ಕೋಬೇಕು. ಕಲಸಿದ ನಂತರ 2-3 ನಿಮಿಷ ಚೆನ್ನಾಗಿ ಎಣ್ಣೆ ಹಾಕಿ ನಾದಿ ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ಒಂದು 20 ಮಿನಿಟ್ಸ್ ಆದರೂ ಅದನ್ನು ನೆನೆಲಿಕ್ಕೆ ಬಿಡಬೇಕು. ಆ ಟೈಮ್ನಲ್ಲಿ ನಾನು ಈ ಕಡೆ ಗ್ರೇವಿಗೂ ಸಹ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಗ್ರೇವಿಗೆ ಹೇಳ್ದ ಹಾಗೆ ಪನ್ನೀರ್ ಗ್ರೇವಿ ಅಲ್ವಾ, ಸೊ ಪನ್ನೀರ್ ಜೊತೆಗೆ ಕ್ಯಾಪ್ಸಿಕಮ್ ಒಳ್ಳೆ ಕಾಂಬಿನೇಷನ್ನು. ಸೊ ಹಾಗಾಗಿ ಎರಡನ್ನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಗ್ರೇವಿ ಮಾಡೋಕ್ಕೆ ಶುರು ಮಾಡೋಣ. ಗ್ರೇವಿ ಅಂತೂ ತುಂಬ ಸಿಂಪಲ್. ಯಾವುದೇ ನಾರ್ತ್ ಇಂಡಿಯನ್ ಗ್ರೇವಿ ಆದರೂ ಸೇಮ್ ಬೇಸಿಕ್ ಗ್ರೇವಿ ಥರನೇ ಇರುತ್ತೆ ಎಲ್ಲನೂ. ನೀವು ವೆಜಿಟೇಬಲ್ಸ್ ಹಾಕೋದ್ರ ಮೇಲೆ ಅದರ ಟೇಸ್ಟ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಇಲ್ಲಿ ಪ್ಯಾನ್ಗೆ ನಾನು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಮೊದಲಿಗೆ ಕ್ಯಾಪ್ಸಿಕಮ್ನ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದೇ ಎಣ್ಣೆಗೆ ಪನ್ನೀರ್ ಕ್ಯೂಬ್ಸ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸಹ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಇಲ್ಲ ನೀವು ಅದೇ ರೀತಿ ಡೈರೆಕ್ಟಾಗಾದ್ರೂ ಸಹ ಹಾಕ್ಬೋದು. ಆದರೆ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಂಡ್ರೆ ಗ್ರೇವಿನಲ್ಲಿ ಪನ್ನೀರ್ ತಿನ್ನಬೇಕಾದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಇಲ್ಲಾಂದರೆ ಸಪ್ಪೆ ಸಪ್ಪೆ ಥರ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ಇದಕ್ಕೆ ಫ್ರೈ ಮಾಡಿ ಹಾಕ್ತೀನಿ. ಸೊ ಪನ್ನೀರ್ನೂ ಸಹ ಫ್ರೈ ಮಾಡಿ ಅದೇ ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಮಿಕ್ಕಿರೋ ಅಂಥ ಎಣ್ಣೆಗೆ ಒಂದು 2-3 ಅಂದರೆ ಚಿಕ್ಕದಲ್ವ ಇದು, ಸೊ ಹಾಗಾಗಿ ಒಂದು 3 ಪಲಾವ್ ಎಲೆ ಹಾಕಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಇನ್ನೇನು ನಾನು ಎಕ್ಸ್ಟ್ರಾ ಮಸಾಲೆ ಐಟಮ್ಸ್ ಹಾಕಲ್ಲ, ಚಕ್ಕೆ ಲವಂಗ ಆ ರೀತಿ ಎಲ್ಲ, ಗರಂ ಮಸಾಲ ಹಾಕ್ತೀನಲ್ವ, ಸೊ ಹಾಗಾಗಿ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಬೇರೆ ಎಕ್ಸ್ಟ್ರಾ ಮಸಾಲ ಹಾಕಲ್ಲ. ಮಕ್ಕಳೆಲ್ಲ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಒಂಥರ ಅನಿಸ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಸ್ಕಿಪ್ ಮಾಡ್ತೀನಿ. ಸ್ವಲ್ಪ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ ಒಂದು 3 ಟೊಮ್ಯಾಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ನೀರನ್ನು ಸಹ ಹಾಕಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ಅಂದರೆ ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ರೆಡ್ ಚಿಲ್ಲಿ ಪೌಡರ್ನ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ. ಕಲರ್ ಚೆನ್ನಾಗಿ ಬರಲಿ ಅಂತ ಜಾಸ್ತಿ ಹಾಕ್ಬಿಡ್ತು ಅಂದರೆ ಗ್ರೇವಿ ತುಂಬಾ ಖಾರ ಅಂತ ಅನಿಸ್ಬಿಡುತ್ತೆ. ಈ ನಾರ್ತ್ ಇಂಡಿಯನ್ ಗ್ರೇವೀಸ್ ಎಲ್ಲ ಸ್ವಲ್ಪ ಮೈಲ್ಡಾಗಿರುತ್ತೆ ಖಾರದಲ್ಲಿ, ಹಾಗಾಗಿ ಸ್ವಲ್ಪ ಮೈಲ್ಡಾಗೇ ಹಾಕ್ಕೋಬೇಕು. ಇದಕ್ಕೆ ರುಚಿಗೆ ಉಪ್ಪು ಹಾಗೆ ಒಂದು ಸ್ವಲ್ಪ ಸಕ್ಕರೆನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೀನಿ ನಾನು. ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕಬೇಕಲ್ವಾ, ಹಾಗಾಗಿ ಕಸೂರಿ ಮೇಥಿನ ಹಾಗೆ ಪೌಡರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಈ ರೀತಿ ಪೌಡರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಪೌಡರ್ ಥರ ಆಗುತ್ತೆ. ಆವಾಗ ನಾವು ಗ್ರೇವಿಗೆ ಹಾಕಿದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಕಡೆ ಟೊಮ್ಯಾಟೊ ಹಾಗೆ ಏನು ಈರುಳ್ಳಿ ಎಲ್ಲ ಹಾಕಿದ್ದು ಗ್ರೇವಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ, ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ವೆಜಿಟೇಬಲ್ಸ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಸೂರಿ ಮೇಥಿ ಪೌಡರ್ ಮಾಡಿಟ್ಕೊಂಡಿದ್ದನ್ನು ಮಿಕ್ಸ್ ಮಾಡಿದ್ದೀನಿ. ನೋಡಿ ಇಷ್ಟೇ ಸಾಕು. ನಿಮ್ಗೆ ಇಷ್ಟೇ ಬೇಕು ಅಂದರೆ ಇಷ್ಟೇ ಓಕೆ, ಇದೂ ಸೂಪರಾಗಿರುತ್ತೆ. ಆದರೆ ನಾನು ಯಾವಾಗಲೂ ಯಾವುದೇ ನಾರ್ತ್ ಇಂಡಿಯನ್ ಗ್ರೇವೀಸ್ಗೆ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ತೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಹಾಕೋದ್ರಿಂದ ಹಾಕಲೇಬೇಕು ಅಂತೇನಿಲ್ಲ, ಮೊದಲೇ ತೋರಿಸಿದ್ನಲ್ಲ ಅಷ್ಟೇ ನೀವು ಸರ್ವ್ ಮಾಡಿದ್ರೆ ಅದೂ ಸಹ ಒಳ್ಳೆ ಟೇಸ್ಟಲ್ಲಿರುತ್ತೆ. ಈ ರೀತಿ ಕ್ರೀಮ್ ಹಾಕಿದ್ರೆ ಇನ್ನೂ ನಮಗೆ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬರುತ್ತೆ ಅಷ್ಟೇ. ಕ್ರೀಮ್ ಹಾಕಿದ ನಂತರನೂ ನಾನು ಲೋ ಫ್ಲೇಮ್ ಮಾಡಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಗ್ರೇವಿ ಒಳ್ಳೆ ಹದದಲ್ಲಿ ಬಂದಿದೆ. ಸೊ ಗ್ರೇವಿ ರೆಡಿ ಆಯಿತು. ಹಾಗೆಯೇ ಈ ಕಡೆ ನಾನು ಪರೋಟ ಅಂದರೆ ಬಟರ್ ನಾನ್ಗೂ ಸಹ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಗ್ರೇವಿನ ಫಸ್ಟೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಒಂದು ಅರ್ಧ ಗಂಟೆ ನಾನು ಸ್ವಲ್ಪ ರೆಸ್ಟ್ ಎಲ್ಲ ಮಾಡ್ಕೊಂಡು ಬಂದು ಊಟದ ಟೈಮಿಗೆ ಬಂದು ನಾನಿಲ್ಲಿ ನಾನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ.
ಇದನ್ನು ಅಷ್ಟೇ ಚಪಾತಿಗೆ ನಾವು ಯಾವ ಸೈಜು ಉಂಡೆಗಳನ್ನ ಮಾಡ್ಕೋತೀವಿ ನೋಡಿ, ಅದೇ ಸೈಜ್ಗೆ ಉಂಡೆಗಳನ್ನಾಗಿ ಮಾಡಿ ಈ ಮಣೆಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಒತ್ಕೋಬೇಕು. ತುಂಬ ತೆಳುವಾಗಿ ಬೇಡ, ಆದಷ್ಟು ಸ್ವಲ್ಪ ಓವಲ್ ಆಗಿ ನಾವು ತಟ್ಟಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಯಾವಾಗಲೂ ಈ ನಾನ್ಗಳೆಲ್ಲ ಸ್ವಲ್ಪ ಶೇಪ್ಲೆಸ್ ಆಗೇ ಇರುತ್ತೆ ಅಲ್ವ ಹೋಟೆಲ್ಗಳಲ್ಲಿ, ಹಾಗೇ ಸೈಡ್ಸ್ನ ಯಾವುದೇ ಕಾರಣಕ್ಕೂ ದಪ್ಪ ಮಾಡ್ಕೋಬೇಡಿ, ತೆಳುವೇ ಇರಲಿ ಸೈಡ್ಗಳು. ದಪ್ಪ ಮಾಡ್ಕೋತು ಅಂದರೆ ಸ್ವಲ್ಪ ಬೆಂದೇ ಇಲ್ಲ ಅನ್ನಂಗೆ ಅನಿಸುತ್ತೆ, ತಿನ್ಬೇಕಾದ್ರೆ ಸ್ವಲ್ಪ ರಬ್ಬರ್ ಥರ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಹಚ್ತಾ ಇದ್ದೀನಿ. ಬೇಕಂದರೆ ಕಪ್ಪು ಎಳ್ಳು ಬರುತ್ತೆ ನೋಡಿ, ಅದನ್ನು ಅಥವಾ ಬಿಳಿ ಎಳ್ಳನ್ನು ಯಾವುದನ್ನಾದರೂ ಅದನ್ನು ಸ್ಪ್ರೆಡ್ ಮಾಡ್ಬೋದು. ಆದರೆ ಎಳ್ಳನ್ನು ಹಾಕಿದಾಗೆಲ್ಲ ನನಗೆ ಏನಾಗುತ್ತೆ ಅಂದರೆ ಈ ನಾನ್ನ ಉಲ್ಟಾ ಮಾಡಿ ಬೇಯಿಸ್ತೀವಲ್ವ, ಆವಾಗ ಅದೆಲ್ಲ ಸ್ಟವ್ ಮೇಲೆ ಚೆಲ್ಲೋದಂಗೆ ಆಗಿಬಿಡುತ್ತೆ, ಒಂದೊಂದು ಉದ್ರೋಗ್ಬಿಡುತ್ತೆ. ಅವೆಲ್ಲ ಆಮೇಲೆ ಕ್ಲೀನ್ ಮಾಡೋಕ್ಕೆ ನಂಗೆ ತುಂಬ ಒಂಥರ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಎಳ್ಳನ್ನು ಹಾಕಿಲ್ಲ. ತವ ಸ್ವಲ್ಪ ಕಾಯ್ತಾ ಇದ್ದ ಹಾಗೆಯೇ ಈ ನಾನು ಅರ್ದಿಟ್ಕೊಂಡಿದ್ನಲ್ಲ ಅದ್ರ ಹಿಂಭಾಗಕ್ಕೆ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿ ಈ ತವ ಮೇಲೆ ಹಾಕಬೇಕು. ಇದು ಕಬ್ಬಿಣದ ತವ ಆಗಿರೋದ್ರಿಂದ ಈ ರೀತಿ ಅಂಟ್ಕೊಳ್ಳುತ್ತೆ. ನೀವು ನಾನ್ ಸ್ಟಿಕ್ ತವಾದಲ್ಲಿ ಈ ರೀತಿ ಉಲ್ಟಾ ಮಾಡಿ ಬೇಯಿಸ್ಲಿಕ್ಕೆ ಆಗಲ್ಲ, ಬಿದ್ದೋಗ್ಬಿಡುತ್ತೆ ಅದು. ಯಾವಾಗಲೂ ಈ ರೀತಿ ನಾನ್ಗಳನ್ನ ಕಬ್ಬಿಣದ ತವಾದಲ್ಲಿ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು, ಒಂಥರ ಕ್ರಿಸ್ಪಿ ಆಗಿರುತ್ತೆ ತಿನ್ಬೇಕಾದ್ರೆ. ಮೇಲ್ಗಡೆ ನಾನು ಸ್ವಲ್ಪ ತುಪ್ಪ ಹಚ್ತಾ ಇದ್ದೀನಿ, ಬೆಣ್ಣೆ ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ನೋಡಿ ಇದೇ ರೀತಿ ನಾನು ಎಲ್ಲ ನಾನ್ಗಳನ್ನೂ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ. ಯಾವತ್ತೂ ಇದೇ ರೀತಿ ಓವಲ್ ಶೇಪ್ನಲ್ಲೇ ಇರಬೇಕು, ಆವಾಗಷ್ಟೇ ಚಂದ. ಪ್ರದೀಪ್ ಬೇರೆ ಏನಾದರೂ ಮಾಡು ಇದ್ರ ಜೊತೆಗೆ ಅಂತ ಹೇಳ್ತಾಯಿದ್ರು, ಆದರೆ ನನಗೆ ಟೈಮೇ ಆಗಲಿಲ್ಲ ಮಾಡೋಕ್ಕೆ. ಹಾಗಾಗಿ ಹೊರಗಡೆಯಿಂದನೇ ಸ್ವಲ್ಪ ಮಕ್ಕಳಿಗೆ KFC ಅಂದರೆ ಇಷ್ಟ ಅಲ್ವಾ ಚಿಕನ್, ಹಾಗಾಗಿ ಅದನ್ನೆಲ್ಲ ತರಿಸಿದ್ರು. ಚಿಕನ್ನು ನಾನು ತಿನ್ನಲ್ಲ, ಅವ್ರು 4 ಜನ ತಿಂತಾಯಿದ್ದಾರೆ ಇಲ್ಲಿ. ಹಾಗೆಯೇ ನನಗೂ ಏನಾದರೂ ಅದ್ರ ಜೊತೆಗೆ ಬೇಕು ಅಂತ ಅಂದಿದ್ದಕ್ಕೆ ಗೋಬಿ ಹಾಗೆಯೇ ಫ್ರೈಡ್ ರೈಸ್ ಎಲ್ಲನೂ ಪಾರ್ಸಲ್ ಮಾಡಿದರು. ನಾನು ಪ್ರದೀಪ್ಗೆ ಅದೇ ಬೈತಾಯಿದ್ದೆ, ನೀವು ಹೊರಗಡೆಯಿಂದ ತರಿಸ್ತೀನಿ ಅಂತ ಅಂದಿದ್ದೀರ, ನಾನು ಮನೆಯಲ್ಲಿ ಮಾಡ್ತಾನೆ ಇರಲಿಲ್ಲ, ಸುಮ್ಮನೆ ಮನೆಯಲ್ಲೂ ಮಾಡಿ ಹೊರಗಡೆಯಿಂದ ತರಿಸಿದ್ದೀರ, ನಾನು ಆರಾಮಾಗಿ ಕೂತ್ಕೋತಾ ಇದ್ದೆ ಅಲ್ವಾ ಒಂದಿನ ಅಂತ ಬೈತಾ ಇದ್ದೆ ಪ್ರದೀಪ್ಗೆ. ಏನಾಗಲ್ಲ ಬಿಡು, ಇಷ್ಟಾದರೂ ಮಾಡ್ದಲ್ಲ, ನೆಕ್ಸ್ಟ್ ಸಂಜೆ ಆರಾಮಾಗಿ ಕೂತ್ಕೊಳ್ಳುವಂತೆ, ಇನ್ನು ಸಂಜೆ ಏನಿರಲ್ಲ ನಿನ್ಗೆ ಅಡುಗೆ ಮಾಡೋದು ಅಂತ ಹೇಳಿ ರೇಗಿಸ್ತಾಯಿದ್ರು. ನನಗೆ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಮನೆಯಲ್ಲೂ ಅಷ್ಟೇ, ಅನ್ನ ಮಿಕ್ಕಿದ್ರೆ ಅಥವಾ ನೈಟ್ ಟೈಮ್ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ನಾನು ಜಾಸ್ತಿ ಸ್ವಲ್ಪ ಫ್ರೈಡ್ ರೈಸ್ನ ಮಾಡ್ಕೋತಾ ಇರ್ತೀನಿ. ಗೋಬಿ ಅಂದರೆ ನನಗೆ ಈ ಚಿಕನ್ ಏನು ತಿನ್ನಲ್ಲ ಅಲ್ವಾ, ಸೊ ಹಾಗಾಗಿ ಗೋಬಿನ ನನಗೆ ಅಂತ ತರಿಸಿದ್ರು. ಮಕ್ಕಳಿಗೆಲ್ಲ ಕೇಳಿದೆ, ಬೇಡ ಚಿಕನ್ನೇ ಇದೆಯಲ್ಲ ಆಂಟಿ ಬೇಡ ಅಂತ ಅಂದರು. ಹಾಗಾಗಿ ನಾನು ಗೋಬಿ ಅವ್ರಿಗೆಲ್ಲ ಸರ್ವ್ ಮಾಡಲಿಲ್ಲ. ಇನ್ನು ಒಂದೊಂದು ಪರೋಟ ತಿನ್ಕೊಂಡು ಮಕ್ಕಳೆಲ್ಲ ಸಾಕು ಅಂತ ಅಂದರು, ಅಷ್ಟಕ್ಕೇ ಎದ್ರು ಅವರು. ನಾನು ಅಷ್ಟೇ ಜಾಸ್ತಿ ಪರೋಟ ಕಲಿಸಿದ್ದೆ, ಅಂದರೆ ಅದೇ ಬಟರ್ ನಾನ್ಗೆ ಜಾಸ್ತಿ ಕಲಸಿ ಹಿಟ್ಟನ್ನ ಇಟ್ಟಿದ್ದೆ, ಆದರೆ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಏಕೆಂದರೆ ಇದು ಬಿಸಿನಲ್ಲೇ ತಿನ್ಬಿಡಬೇಕು, ತುಂಬ ಆರೋಯ್ತು ಅಂತ ಅಂದರೆ ತಿನ್ನೋಕ್ಕಾಗಲ್ಲ, ರಬ್ಬರ್ ಥರ ಟೆಕ್ಸ್ಚರ್ ಆಗಿಬಿಡುತ್ತೆ. ಹಾಗಾಗಿ 3 ಡೇಸಿಂದನೂ ಹಾಸನಲ್ಲಿ ಸ್ಕೂಲ್ಗಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಅಂದರೆ ತುಂಬ ಮಳೆ ಬರ್ತಾ ಇದೆ ಈ ಕಡೆ ಎಲ್ಲ, ತುಂಬ ಜೋರು ಅಂತಲೂ ಅಲ್ಲ, ಅಂದರೆ ಒಂಥರ ಹನಿ ಥರ ನಿಲ್ತಾನೆ ಇಲ್ಲ, ಆ ರೀತಿ ತುಂಬ ಚಳಿನೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಊಟ ಎಲ್ಲ ಆದಮೇಲೆ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಸಂಜೆ ಟೀ ಟೈಮ್ಗೆ ಪಿಜ್ಜಾ ಆರ್ಡರ್ ಮಾಡಿದರು ಪ್ರದೀಪು. ಸಂಜೆ ಮತ್ತೆ ಏನಾದರೂ ಮಾಡು ಅಂತ ಅಂದರೆ ನನಗೆ ನಿದ್ದೆ ಬೇರೆ ಬರ್ತಾಯಿತ್ತು, ನನಗೆಲ್ಲ ಆಗಲ್ಲ, ನೀವೇ ಬೇಕಾದ್ರೆ ಆರ್ಡರ್ ಮಾಡಿ ಅಂತ ಅಂದಿದ್ದೆ. ಇನ್ನು ಮಕ್ಕಳೆಲ್ಲ ಇದ್ದಾಗ ಬಜ್ಜಿ ಪಕೋಡ ಆ ಥರದ್ದೆಲ್ಲ ತಿನ್ನೋದಕ್ಕಿಂತ ಎಲ್ಲರೂ ಪಿಜ್ಜಾ ಇಷ್ಟಪಡ್ತಾರಲ್ವ, ಹಾಗಾಗಿ ಒಂದು ಪ್ಲೇನ್ ಪಿಜ್ಜಾ, ಇನ್ನೊಬ್ಬರಿಗೆ ವೆಜಿಟೇಬಲ್ಸ್ ಹಾಕಿರೋದೆಲ್ಲ ಪಿಜ್ಜಾ, ಅದನ್ನೆಲ್ಲ ಆರ್ಡರ್ ಮಾಡಿ ನಾವು ಇಲ್ಲಿ ಸಂಜೆ ಕಾಫಿ ಜೊತೆಗೆ ಎಂಜಾಯ್ ಮಾಡ್ತಾಯಿದ್ದೀವಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ವ್ಲಾಗ್ ಅಥವಾ ಡೈಲಿ ವ್ಲಾಗ್ನಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್.